नमस्कार दोस्तों, वेलकम टू विज्ञान विद डॉक्टर जी. आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर. In my previous videos, I was talking about ultrasound guided biopsies and breast imaging, all those things, and I wanted to do something more about breast interventions. That means, breast biopsy ಬಿಟ್ಟು ಬೇರೆ ಏನಾರ ಪ್ರೊಸೀಜರ್ಸು ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ಸಿಡೆಂಟಲಿ ಇವತ್ತು ವರ್ಲ್ಡ್ ಓವೇರಿಯನ್ ಕ್ಯಾನ್ಸರ್ ಡೇ. ಓವರಿ ಅಂತಂದರೆ ಅಂಡಾಶಯ, ಅಂದರೆ ವಿಮೆನಲ್ಲಿ ಎರಡು ಕಡೆ ಯೂಟ್ರಸ್ನ ಎರಡು ಸೈಡ್ಗೆ ಅಂಡಾಶಯಗಳಿರ್ತವೆ ಎರಡು. ಸೊ ಅದರ ಕ್ಯಾನ್ಸರ್ ಡೇ ಅಂದರೆ ಏನಕ್ಕೆ ಈ ಥರ ಡೇಸು, ಈ ಪರ್ಟಿಕ್ಯುಲರ್ ಡೇ ಬ್ರೆಸ್ಟ್ ಕ್ಯಾನ್ಸರ್ ಡೇ, ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳೋದು ಅಂತಂದರೆ ಆ ಪರ್ಟಿಕ್ಯುಲರ್ ದಿವಸ ಅಥವಾ ಸುತ್ತಮುತ್ತ ಆ 2-3 ದಿವಸಗಳಲ್ಲಿ ಅಥವಾ ತಿಂಗಳಲ್ಲಿ ಆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಸನ್ನು ಜಾಸ್ತಿ ಮಾಡೋದಕ್ಕೆ ಅಂತ ಪ್ರಯತ್ನಗಳು ನಡೀತವೆ. ಸೊ ಹಾಗಾಗಿ ಇವತ್ತು May 8th ಈಸ್ ಆ್ಯಕ್ಚುಲಿ ವರ್ಲ್ಡ್ ಓವೇರಿಯನ್ ಕ್ಯಾನ್ಸರ್ ಡೇ. ಸೊ ಹಾಗಾಗಿ ಇವತ್ತು ಲೆಟ್ ಮೀ ಸ್ಪೀಕ್ ಅಬೌಟ್ ಓವೇರಿಯನ್ ಕ್ಯಾನ್ಸರ್ಸ್ ಆ್ಯಂಡ್ ಯಾವ ಥರ ಡಯಾಗ್ನೋಸ್ ಮಾಡ್ತೀವಿ, ಏನಾಗಬಹುದು ಅದು ಅಂತಂದ್ಬಿಟ್ಟು. ಫಸ್ಟ್ ಆಫ್ ಆಲ್, ಇದು ಒಂದು ಸೈಲೆಂಟ್ ಕ್ಯಾನ್ಸರ್. ಅಂದರೆ ಇದರ ಸಿಮ್ಟಮ್ಸು ಬೇಗ ಗೊತ್ತಾಗೋದಿಲ್ಲ. ಯೂಶ್ವಲಿ ಅರೌಂಡ್ 40-50 ವರ್ಷ ಮಹಿಳೆಯರಿಗೆ ಈ ಬರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಕಾಮನ್ ಅಂದರೆ ಅರ್ಲಿಯರ್ ಬರಬಹುದು, ರೇರ್, ಬಟ್ ಲೇಟಾಗೂ ಬರ್ಬೋದು. ಬಟ್ 40-50 ವರ್ಷ, 55 ವರ್ಷ ಈ ರೇಂಜಲ್ಲಿ ಜಾಸ್ತಿ ಕಾಮನ್ನು. ಒಂದು ಏನಂತಂದರೆ ಅದು ಟ್ಯೂಮರ್ ತುಂಬ ದೊಡ್ಡದಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದ ಮೇಲೆ ಪ್ರೆಸೆಂಟೇಷನ್ ಆಗುತ್ತೆ. ಸೊ ದಟ್ ಈಸ್ ಅ ಬೇಸಿಕ್ ಪ್ರಾಬ್ಲಮ್. ಅಂದರೆ ಅದು ಸೈಲೆಂಟ್ ಆಗಿರೋದ್ರಿಂದ ಅದನ್ನ ಅರ್ಲಿ ಡಿಟೆಕ್ಷನ್ ಮಾಡೋದು ಕಷ್ಟ. ಮೆಜಾರಿಟಿ ಟೈಮ್ ಏನಾಗುತ್ತೆ, ಪೇಷಂಟ್ಸು ಹೊಟ್ಟೆ ನೋವು ಅಥವಾ ಹೊಟ್ಟೆ ಉಬ್ಬಿಸ್ದಂಗೆ ಆಗ್ತಾ ಇದೆ ಅಥವಾ ಬೇರೆ ಏನಾರ ಸಿಂಪ್ಟಮ್ಸ್ ಅಂದರೆ ಸುಸ್ತು, ಸಂಕಟ ಈ ಥರ ಅಂತ ಬರ್ತಾರೆ ಎಷ್ಟೋ ಸತಿ. ಅಂಥವ್ರಿಗೆ ನೋಡಿದ್ರೆ ಓವರಿಲಿ ಕ್ಯಾನ್ಸರ್ ಟ್ಯೂಮರ್ ಇರುತ್ತೆ, ಅದರ ಜೊತೆಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಆದರೆ ಇದನ್ನು ಅರ್ಲಿ ಡಿಟೆಕ್ಷನ್ ಹೇಗೆ ಮಾಡಬಹುದು? ಇವಾಗ ರೆಗ್ಯುಲರ್ ನಾವು 40 ಇಯರ್ಸ್ ಆದಮೇಲೆ ರೆಗ್ಯುಲರ್ ಚೆಕಪ್ ಅಂತ ಮಾಡ್ತೀವಿ ನೋಡಿ. ಆವಾಗ ಯೂಶ್ವಲಿ ಅಲ್ಟ್ರಾಸೌಂಡ್ ಅಬ್ಡಮನ್ ಪೆಲ್ವಿಸ್ ಅಂತ ಮಾಡ್ತೀವಿ. ಅದರಲ್ಲಿ ಯೂಶ್ವಲಿ ಓವರೀಸನ್ನು ನೋಡ್ತೀವಿ. ಸೊ ಓವರಿಯ ಸೈಜು ಆ ಏಜ್ಗೆ ಅಪ್ರೋಪ್ರಿಯೇಟ್ ಆಗಿ ಇರಬೇಕು. ಅಂದರೆ ಅದರಲ್ಲಿ ಸಿಸ್ಟ್ ಇರಬಾರ್ದು, ಅಥವಾ ಓವರಿ ದೊಡ್ಡದಾಗಿರಬಾರ್ದು, ಅಥವಾ ಅಬ್ನಾರ್ಮಲ್ ಗಂಟು ಅದರಲ್ಲಿ ಇರಬಾರ್ದು. ಇದೆಲ್ಲ ನಾವು ಅಸೆಸ್ ಮಾಡ್ತೀವಿ. ಅಂದರೆ ಯೂಶ್ವಲಿ 25 ವರ್ಷದಿಂದ 40 ವರ್ಷದ ತನಕ, ಅಂದರೆ ಮೆನೋಪಾಸ್ ಆಗೋ ತನಕ ಯೂಶ್ವಲಿ ಓವರಿ ಸೈಜು ಸಾಕಷ್ಟು ಮಟ್ಟಿಗೆ ಇರುತ್ತೆ. ಆಮೇಲೆ ಹೋಗ್ತಾ 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 ಓವರಿ ಸೈಜು, ಯೂಟ್ರಸ್ ಸೈಜು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಪೋಸ್ 50-55 ವರ್ಷದ ಮಹಿಳೆಯಲ್ಲಿ ಓವರಿ ಸೈಜ್ ತುಂಬ ದೊಡ್ಡದಿದೆ, ಅಂದರೆ ದೊಡ್ಡದು ಅಂತಂದರೆ ನಾರ್ಮಲ್ ಇದಕ್ಕಿಂತ ಜಾಸ್ತಿ ದೊಡ್ಡದಿದೆ, ಅಥವಾ ಅದು 25 ವರ್ಷದವ್ರದ್ದು ಓವರಿ ಥರ ಕಾಣಿಸ್ತಾ ಇದೆ, ಹಾಗಂದಾಗ ಅದು ನಾರ್ಮಲ್ ಅಂತ ಅನಿಸುತ್ತೆ. ಅಡಿಷನಲಿ ಅದರಲ್ಲಿ ಒಂದು ಗೆಡ್ಡೆ ಕಾಣಿಸ್ತಾ ಇದೆ ಸ್ಕ್ಯಾನಿಂಗ್ ಮಾಡಿದಾಗ, ಅಥವಾ ಒಂದು ಸಿಸ್ಟು ಅಂದರೆ ನೀರಿನ ಗುಳ್ಳೆ ಕಾಣಿಸ್ತಾ ಇದೆ. ಸೊ ನೀರಿನ ಗುಳ್ಳೆ ಬಹಳ ಕಾಮನ್ನು, ಅಂದರೆ ಎಲ್ಲ ನೀರಿನ ಗುಳ್ಳೆಗಳು ಕ್ಯಾನ್ಸರ್ ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಯಾವ ನೀರಿನ ಗುಳ್ಳೆ ಕ್ಯಾನ್ಸರ್ ಅಂತ ಹೇಳೋದು ಸ್ವಲ್ಪ ಕಷ್ಟ. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿರುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಅದರಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಇದೆಯಾ, ಅಥವಾ ಅದರಲ್ಲಿ ಏನಾರ ಗಂಟು ಸಾಲಿಡ್ ಕಾಂಪೋನೆಂಟ್ ಏನಾರ ಕಾಣಿಸ್ತಾ, ಇದೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ನಾರ್ಮಲಿ ಅಲ್ಟ್ರಾಸೌಂಡ್ ಮಾಡಿ ಜನರಲಿ ಗೊತ್ತಾಗುತ್ತೆ. ಇದು ಯಾವುದೋ ಒಂದು ಕಾರಣಕ್ಕೋಸ್ಕರ ಅಲ್ಟ್ರಾಸೌಂಡ್ ಮಾಡಿದಾಗಲೂ ಒಂದೊಂದ್ಸತಿ ಕಂಡುಹಿಡಿತೀವಿ ಇದನ್ನ. ಸೊ ಇದನ್ನು ಕಂಡುಹಿಡಿದ ಮೇಲೆ ಅದು ನೆಕ್ಸ್ಟ್ ಏನು ಮಾಡಬೇಕು? ಇಮಿಡಿಯೇಟ್ಲಿ ಬಯಾಪ್ಸಿ ಮಾಡೋ ಹಾಗಿಲ್ಲ. ಅದಕ್ಕೆ ಕೆಲವು ಬ್ಲಡ್ ಟೆಸ್ಟ್ ಅಂತ ಇರುತ್ತೆ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ CA-125 ಅಂತ, ಅದು ಒಂದು ಓವೇರಿಯನ್ ಕ್ಯಾನ್ಸರ್ಗೆ ಟ್ಯೂಮರ್ ಮಾರ್ಕರ್ ಅಂತ ಹೇಳ್ತೀವಿ. ಅದನ್ನು ಅಸೆಸ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅದಾದಮೇಲೆ ಒಂದು CECT ಅಬ್ಡಮನ್, ಅಂದರೆ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ CT ಸ್ಕ್ಯಾನ್ ಅಬ್ಡಮನ್ ಅಂತ ಮಾಡ್ತೀವಿ. ಅಂದರೆ ಅಬ್ಡಮನ್ ಸ್ಕ್ಯಾನ್ ಮಾಡ್ತೀವಿ, CT ಸ್ಕ್ಯಾನ್ ಮಾಡ್ತೀವಿ. ನಾನು ಮುಂಚೆ ಹೇಳಿದ್ದೆ CT ಸ್ಕ್ಯಾನ್ ಮಾಡ್ತೀವಿ ಅಂತ, ಅದೊಂದು ಮಾಡ್ತೀವಿ. ಅದೊಂದು ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅದಾದ ಮೇಲೆ ಒಂದೊಂದ್ಸಲಿ MRI ಮಾಡಬೇಕಾಗಬಹುದು ಇನ್ನೂ ಪ್ರಾಪರಾಗಿ ಅಸೆಸ್ ಮಾಡೋದಕ್ಕೆ. ಇಷ್ಟೆಲ್ಲ ಆದಮೇಲೆ ಸಪೋಸ್ ಅದು ಟ್ಯೂಮರ್ 100% ಇದೆ ಮತ್ತು ಬೇರೆ ಕಡೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂತಂದರೆ ಯೂಶ್ವಲಿ ಬಯಾಪ್ಸಿ ಮಾಡಲಿಕ್ಕೆ ಹೋಗೋದಿಲ್ಲ, ಡೈರೆಕ್ಟಾಗಿ ಸರ್ಜರಿ ಮಾಡಿ ತೆಗೆದುಬಿಡ್ತಾರೆ. ಸರ್ಜರಿ ತೆಗೆದು ಅದನ್ನು ಸ್ಯಾಂಪಲ್ನ ಲ್ಯಾಬೊರೇಟ್ರಿಗೆ ಕಳಿಸಿದ್ರೆ ಅದರಿಂದ ಡಯಾಗ್ನೋಸಿಸು ಕನ್ಫರ್ಮ್ ಆಗುತ್ತೆ, ಕ್ಯಾನ್ಸರ್ ಇದೆಯಾ ಇಲ್ವಾ. ಕ್ಯಾನ್ಸರ್ ಇತ್ತು ಅಂದರೆ ಯಾವ ಟೈಪ್ ಕ್ಯಾನ್ಸರ್ ಅಂತಲೂ ಗೊತ್ತಾಗುತ್ತೆ. ಸಪೋಸ್ ಅದು ಟ್ಯೂಮರ್ ಕಾಣಿಸ್ತಾ ಇದೆ ಮತ್ತು ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ ನಾವು, ಹೊಟ್ಟೆ ಒಳಗಡೆ ಆರ್ಗನ್ಸ್ ಪಕ್ಕದಲ್ಲೆಲ್ಲ ಒಂದು ಫ್ಲೂಯಿಡ್ ಕಂಟೈನಿಂಗ್ ಕ್ಯಾವಿಟಿ ಇರುತ್ತೆ, ಅದು ಇಟ್ಸ್ ಕಾಲ್ಡ್ ಪೆರಿಟೋನಿಯಲ್ ಕ್ಯಾವಿಟಿ. ಅಲ್ಲೆಲ್ಲ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಿರುತ್ತೆ, ಟ್ಯೂಮರ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ, ಮತ್ತು ಬೇರೆ ಕಡೆಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಕಾಮನ್, ಇದು ಕಾಮನ್ ಪ್ರೆಸೆಂಟೇಷನ್ ಹೇಳ್ತಿರೋದು. ಈ ಥರ ಟೈಮಲ್ಲಿ ನಾವು ಬಯಾಪ್ಸಿ ಮಾಡಬಹುದು. ಯಾವ ಸ್ಟ್ರಕ್ಚರಿಂದ ಬಯಾಪ್ಸಿ ಈಸಿಲಿ ಅವೈಲಬಲ್ ಅದನ್ನು ಮಾಡಿ ನೋಡ್ತೀವಿ ನಾವು. ಅದನ್ನು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ಗಳಿರುತ್ತೆ. ಅಂದರೆ ಈ ಟ್ರೀಟ್ಮೆಂಟು ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ. ಒಂದೊಂದು ಟೈಪ್ ಆಫ್ ಓವೇರಿಯನ್ ಕ್ಯಾನ್ಸರ್ಗೂ ಒಂದೊಂದು ಟೈಪ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಅಡಿಷನಲಿ ಇವಾಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಅದು ಟ್ರೀಟ್ಮೆಂಟ್ ಅಲೋನ್
ಅದರ ಬಗ್ಗೆ ಮಾತಾಡೋದಕ್ಕೆ ಒಂದು ದೊಡ್ಡ ವೀಡಿಯೋ ಮಾಡಬೇಕಾಗತ್ತೆ. ಹಾಗಾಗಿ ಟ್ರೀಟ್ಮೆಂಟ್ ಬಗ್ಗೆ ಇವತ್ತು ಮಾತಾಡೋದು ಬೇಡ. ಆದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ತಿಳ್ಕೊಬೇಕು ಅಂತಂದರೆ, ಅರ್ಲಿ ಡಿಟೆಕ್ಷನ್ ಮಾಡಿದರೆ ಇಟ್ ಈಸ್ ಎ ಟ್ರೀಟಬಲ್ ಕ್ಯಾನ್ಸರ್ ಆ್ಯಂಡ್ ಕ್ಯೂರಬಲ್ ಕ್ಯಾನ್ಸರ್. ಅರ್ಲಿ ಡಿಟೆಕ್ಷನ್ ಇದ್ದ ಅಂದರೆ, ಈ ಸಪೋಸ್ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿತ್ತು ಅಂತಂದರೆ ಕ್ಯೂರ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್, ಬಟ್ ಮೇಂಟೈನ್ ಮಾಡ್ಬೋದು. ಮೆಡಿಸಿನ್ಸ್ ಕೊಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ಬೋದು. ಅವಾಗ ಜಾಸ್ತಿ ಆಗ್ತಿರುತ್ತೆ ಮತ್ತು ಕಮ್ಮಿ ಮಾಡ್ತಾ ಇರ್ಬೋದು, ಈ ಥರ ಮಾಡ್ಬೋದು. ಹಾಗಾಗಿ ಅಲ್ಟ್ರಾಸೌಂಡ್ ಯೂಶ್ವಲಿ ಒನ್ ಆಫ್ ದ ಫಸ್ಟ್ ಇನ್ವೆಸ್ಟಿಗೇಷನ್ಸ್ ಟು ಐಡೆಂಟಿಫೈ ಓವೇರಿಯನ್ ಟ್ಯೂಮರ್ಸ್. ಸಸ್ಪೆಕ್ಟೆಡ್ ಓವೇರಿಯನ್ ಟ್ಯೂಮರ್ ಇರುತ್ತೆ, ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡೋದು ನಾವು ಯೂಶ್ವಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಆಮೇಲೆ CT ಸ್ಕ್ಯಾನ್ ಆ್ಯಂಡ್ MRI ಎಲ್ಲ ಆಗುತ್ತೆ. ಕ್ಯಾನ್ಸರ್ ಅಂತ ಪ್ರೂವ್ ಆದಮೇಲೆ PET CT ಸ್ಕ್ಯಾನು ಮಾಡ್ತೀವಿ, ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದೆಲ್ಲ ಕಂಡುಹಿಡಿಯೋದಕ್ಕೆ. ಗೆಳೆಯರೆ, ಇವತ್ತು ನಾನು ಓವೇರಿಯನ್ ಕ್ಯಾನ್ಸರ್ ಡೇ ಪ್ರಯುಕ್ತ ಓವೇರಿಯನ್ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಮಾತಾಡಿದ್ದೀನಿ. ಇದು ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ, ಬ್ರೆಸ್ಟ್ ಇಂಟರ್ವೆನ್ಷನ್ ಬಗ್ಗೆ ಮಾತಾಡ್ತೀನಿ. ಮುಂದೆ ಹೋಗ್ತಾ ಮಹಿಳೆಯರಲ್ಲಿ ಉಂಟಾಗುವಂತಹ ಕ್ಯಾನ್ಸರ್ಗಳ ಬಗ್ಗೆ ಮಾತನಾಡುವಾಗ ಈ ಓವೇರಿಯನ್ ಕ್ಯಾನ್ಸರ್ ಬಗ್ಗೆನೂ ಸ್ವಲ್ಪ ಮಾತಾಡ್ತೀನಿ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಕ್ಯಾನ್ಸರ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ ವಿತ್ ಡಾಕ್ಟರ್ ಜಿ. ಜೈ ಹಿಂದ್.